ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ನಾವೆಲ್ಲರೂ ಮಾರುತಿರಾಯನ ಗುಡಿಗೆ ಹೋದಾಗ ಅಲ್ಲಿ ಮಾರುತಿರಾಯನ ಕೊರಳಿಗೆ ಈ ಉದ್ದಿನ ಬೇಳೆಯ ಒಡೆಗಳನ್ನು ಮಾಡಿ ಅದರ ಹಾರವನ್ನು ಮಾಡಿ ಹಾಕಿರತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡುತ್ತೇವೆ. ಇದು ಯಾಕೆ ಅರ್ಪಿಸ್ತಕ್ಕಂಥದ್ದು? ಈ ಭಕ್ತರೆಲ್ಲರೂ ಒಡೆಗಳ ಮಾಲೆಯನ್ನು ಮಾಡಿ ಮಾರುತಿರಾಯನಿಗೆ ಯಾಕೆ ಒಪ್ಪಿಸ್ತಾರೆ? ಇದರ ಹಿಂದೆ ಒಂದು ಸುಂದರವಾದಂತಹ ಕಥೆ ಉಂಟು. ನಮಗೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ, ಮಾರುತಿಯು ಬಾಲ್ಯದಲ್ಲಿದ್ದಾಗ ತೊಟ್ಟಿಲಲ್ಲಿ ಮಲಗಿರುವ ಸಮಯದಲ್ಲಿ ಹಸಿವೆಂದು ಕೂಗಿದರೂ ಅಂಜನಾ ಮಾತೆಯು ಆಹಾರ ತಂದಿಲ್ಲ ಎಂಬುದಾಗಿ ಅತ್ತ ಇತ್ತ ಆಹಾರವನ್ನು ಹುಡುಕುವಾಗ ಮಾರುತಿರಾಯನಿಗೆ ಆಕಾಶದಲ್ಲಿದ್ದಂತಹ ಸೂರ್ಯನು ಹಣ್ಣಿನ ರೀತಿಯಲ್ಲಿ ಕಾಣ್ತಾನೆ. ಇದು ಯಾವುದೋ ಒಂದು ರಸವತ್ತವಾದಂತಹ ರುಚಿಕರವಾದಂತಹ ಇಷ್ಟು ದೊಡ್ಡ ಹಣ್ಣು ಎಂಬುದಾಗಿ ತಿಳಿದು ರುಚಿಯನ್ನು ನೋಡೋಣ ಎಂಬುದಾಗಿ ಮಾರುತಿಯು ತೊಟ್ಟಿಲಿಂದ ಆಕಾಶದ ಕಡೆಗೆ ಹಾರುತ್ತಾನೆ. ಆ ದಿನ ಸೂರ್ಯಗ್ರಹಣದ ಸಮಯ. ರಾಹುವು ಸೂರ್ಯನ ಕಡೆಗೇ ಹಾರುತ್ತಿದ್ದ, ಸೂರ್ಯನಿಗೆ ಗ್ರಹಣವನ್ನು ತಾಗಿಸುಗೋಸ್ಕರವಾಗಿ. ಮಾರುತಿಯು ಭೂಮಿಯ ಮೇಲೆ ಅಲ್ಲಿಂದ ತೊಟ್ಟಿಲಿಂದ ಹಾರಿ ಆಕಾಶಕ್ಕೆ ಎಷ್ಟು ವೇಗವಾಗಿ ಹಾರಿದ, ರಾಹುವನ್ನು ದಾಟಿ ಹಾರಿದ. ಅದನ್ನು ನೋಡಿ ಮೊದಲು ಭಯಗೊಂಡಂತಹ ರಾಹು ಈ ಗ್ರಹಣದ ಸಮಯದಲ್ಲಿ ಈ ಯಾರೋ ಒಬ್ಬ ತೊಂದರೆಯನ್ನುಂಟು ಮಾಡುತ್ತಿದ್ದಾನೆ ಬಾಲಕ ಎಂಬುದಾಗಿ ದೂರನ್ನೊಪ್ಪಿಸಗೋಸ್ಕರವಾಗಿ ಇಂದ್ರನ ಬಳಿ ಹೋಗ್ತಾನೆ. ಹೋಗಿ ಈ ವಿಚಾರವನ್ನು ತಿಳಿಸ್ತಾನೆ. ಯಾರೋ ಒಬ್ಬ ಬಾಲಕ, ಪುಟ್ಟ ಬಾಲಕ ಹೋಗಿ ಸೂರ್ಯನ ಹತ್ತಿರ ಅವನು ಗ್ರಹಣ ಹಚ್ಚಗೋಸ್ಕರವಾಗಿ ಹಾರುತ್ತಿದ್ದಾನೆ, ನೋಡಬೇಕು ಎಂಬುದಾಗಿ ಹೇಳಿದ ಕ್ಷಣ ಇಂದ್ರನು ಹಿಂದೆ ಮುಂದೆ ಯಾವ ವಿಚಾರವನ್ನು ಮಾಡದೆ, ಯಾರು ಎಂಬುದು ತಿಳಿಯದೆ, ರಾಹು ಹೇಳಿದ ಕ್ಷಣ ಹೋಗಿ ಸೂರ್ಯನ ಬಳಿ ನೋಡ್ತಾನೆ. ಈ ಪುಟ್ಟ ಬಾಲಕನನ್ನು ನೋಡಿ ಈ ಗ್ರಹಣದ ಸಮಯ ಏರುಪೇರಾಗಬಹುದು ಎಂಬುದಾಗಿ ತನ್ನ ಕೈಯಲ್ಲಿದ್ದಂತಹ ವಜ್ರಾಯುಧದಿಂದ ಮಾರುತಿಗೆ ಒಂದು ಏಟನ್ನು ಕೊಡುತ್ತಾನೆ. ಆ ನೋವನ್ನು ತಡೆಯಲಾಗದ ಪುಟ್ಟ ಬಾಲಕ ಭೂಮಿಯ ಮೇಲೆ ಬೀಳುತ್ತಾನೆ. ಕೂಡಲೇ ಇದನ್ನು ನೋಡಿರತಕ್ಕಂಥ ವಾಯುದೇವರು ತನ್ನ ಮಗುವಿಗೆ ಇಷ್ಟು ನೋವಾಯಿತಲ್ಲ ಎಂದು ಆ ಮಗುವನ್ನು ಎತ್ತಿಕೊಂಡು ಒಂದು ಗುಹೆಯೊಳಗೆ ಹೊಕ್ಕಿ ಅಲ್ಲಿ ಮಗುವಿಗೆ ಸಮಾಧಾನವನ್ನು ಪಡಿಸಿ ಲಾಲನೆ ಪಾಲನೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಕಡೆಗೆ ಸಿಟ್ಟಲ್ಲಿದ್ದಂತಹ ವಾಯುದೇವ, ನನ್ನ ಮಗುವಿಗೆ ಇಷ್ಟೊಂದು ತೊಂದರೆಯನ್ನುಂಟು ಮಾಡಿದ್ದೆಯಲ್ಲ ಎಂಬುದಾಗಿ ಆ ಸೇಡನ್ನು ತೀರಿಸುಗೋಸ್ಕರವಾಗಿ ಭೂಮಂಡಲದಲ್ಲಿರ್ತಕ್ಕಂಥ ಸರ್ವ ಗಾಳಿಯನ್ನು ವಾಪಸ್ಸು ಹೀರಿಕೊಳ್ತಾನೆ. ಇದರ ಪರಿಣಾಮವಾಗಿ ಭೂಮಿಯ ಮೇಲಿರ್ತಕ್ಕಂಥ ಪ್ರಾಣಿಗಳು ಒಂದೊಂದಾಗಿ ಆ ಗಾಳಿಯು ಸಿಗದೆ ಉಸಿರು ಕಟ್ಟು ಸಾಯಲಿಕ್ಕೆ ಶುರುವಾಗ್ತಾರೆ. ಇದನ್ನೆಲ್ಲವನ್ನು ನೋಡಿರತಕ್ಕಂಥ ಇಂದ್ರ ಕಡೆಗೆ ವಿಚಾರಿಸಿದಾಗ ಇದು ಮಾರುತಿರಾಯ ವಾಯುದೇವರ ಪುತ್ರ ಎಂದು ತಿಳಿದ ಕ್ಷಣ ಕೂಡಲೇ ಇದನ್ನ ನಾನು ಹೆಂಗೆ ಪರಿಹಾರ ಪಡೆಯೋದು ಎಂಬುದಾಗಿ ಬೇಡಗೋಸ್ಕರವಾಗಿ ಬ್ರಹ್ಮನ ಬಳಿ, ವಿಷ್ಣುವಿನ ಬಳಿ, ಶಿವನ ಬಳಿ ಹೋಗಿ ಬೇಡಿ ಅವರ ಜೊತೆಯಲ್ಲಿ ಸಕಲ ದೇವತೆಗಳನ್ನೂ ಕರೆದುಕೊಂಡು ವಾಯುದೇವರು ಇರತಕ್ಕಂತಹ ಆ ಗುಹೆಯೊಳಗೆ ನುಗ್ತಾನಿಂದ್ರ. ನುಗ್ಗಿ ಆ ಇಂದ್ರನು ಕ್ಷಮೆಯನ್ನು ಬೇಡ್ತಾನೆ ವಾಯುದೇವರಲ್ಲಿ. ನನಗೆ ಈ ಯಾವ ವಿಚಾರವೂ ತಿಳಿಯದೇ ಇದ್ದಿದ್ದರಿಂದ ನಾನು ಈ ಕೆಲಸವನ್ನು ಮಾಡಿದೆ, ಕ್ಷಮಿಸು. ಆ ಮಗುವು ಸರಿಯಾಗುವ ಹಾಗೆ ನಾನು ನೋಡ್ಕೊಳ್ತೇನೆ, ದುಃಖ ಪಡಬೇಡ, ಭೂಮಿಗೆ ಈ ಗಾಳಿಯನ್ನು ವಾಪಸ್ಸು ನೀಡು ಅಂತ ಬೇಡಿದಾಗ ವಾಯುದೇವನು ಗಾಳಿಯನ್ನು ಭೂಮಿಗೆ ವಾಪಸ್ಸು ನೀಡುತ್ತಾನೆ. ಕಡೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಸಕಲ ದೇವತೆಗಳು ಎಲ್ಲರೂ ಮಾರುತಿರಾಯನಿಗೆ ಒಂದೊಂದು ವರವನ್ನು ನೀಡುತ್ತಾರೆ. ಈ ಸಕಲ ವರಗಳನ್ನು ಸ್ವೀಕರಿಸುವ ಸಮಯದಲ್ಲಿ ರಾಹು ಮೊದಲೇ ಆಶ್ಚರ್ಯಗೊಂಡು ಸಂತೋಷ ಪಟ್ಟಿದ್ದ.
ಮಾರುತಿಯ ವೇಗವನ್ನು, ಹಾರುವ ವೇಗವನ್ನು ನೋಡಿ ಆ ಸಂತೋಷ ಪಟ್ಟಿದ್ದರಿಂದ ರಾಹು ಮಾರುತಿರಾಯನಿಗೆ ಒಂದು ವರವನ್ನು ನೀಡುತ್ತಾನೆ. ರಾಹುವಿಗೆ ಈ ಉದ್ದಿನ ಬೇಳೆಯ ಆಹಾರಗಳು ಎಂದರೆ ಬಹಳ ಇಷ್ಟ. ಅದಕ್ಕೋಸ್ಕರವಾಗಿ ಅವನು ನೀಡತಕ್ಕಂಥ ವರ ಇದು. ನನ್ನ ರಾಹುವಿನ ಸಮಯ ನಡೆಯುವಾಗ ನಿನ್ನ ಭಕ್ತರ ಜೀವನದಲ್ಲಿ ನನ್ನ ಪರಿಣಾಮವಾಗುವ ಸಮಯದಲ್ಲಿ ಅವರು ಅರಿತುಕೊಂಡು ಈ ಉದ್ದಿನ ಬೇಳೆಯ ಆಹಾರವನ್ನು ತಯಾರುಪಡಿಸಿ ನಿನಗೆ ಸಮರ್ಪಣೆ ಮಾಡಿದರೆ ಅವರಿಗೆ ಯಾವುದೇ ಪರಿಣಾಮವನ್ನ ನಾನು ಬೀರೋದಿಲ್ಲ ಮತ್ತು ಅವರನ್ನು ರಕ್ಷಿಸ್ತೇನೆ ಎಂಬುದಾಗಿ ವರವನ್ನು ನೀಡುತ್ತಾನೆ. ಆದ್ದರಿಂದ ಮಾರುತಿ ರಾಯನ ಭಕ್ತರೆಲ್ಲರೂ ಮಾರುತಿಗೆ ಈ ಉದ್ದಿನ ಬೇಳೆಯಿಂದ ಮಾಡಿರತಕ್ಕಂಥ ಒಡೆಗಳ ಹಾರವನ್ನು ಮಾಡಿ ಮಾರುತಿ ರಾಯನಿಗೆ ಒಪ್ಪಿಸ್ತಾರೆ. ಇದು ರಾಹುವಿನ ಮಾತು. ಆದ್ದರಿಂದ ನಮಗೆ ಯಾವ ರೀತಿಯಲ್ಲೂ ಈ ಪರಿಣಾಮಗಳು, ರಾಹುವಿನ ಪರಿಣಾಮಗಳು ಉಂಟಾಗೋದಿಲ್ಲ.